ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ಗೌರಿ ಸಿನಿಮಾದ ನಂತರ ವೃಷಭ ಸಿನಿಮಾದ ಮೂಲಕ ನಮ್ಮ ಮುಂದೆ ಬರ್ತಾ ಇದ್ದಾರೆ ಸಮರ್ಜಿತ್ ಲಂಕೇಶ್ ಅವರು. ಇದೇ ಡಿಸೆಂಬರ್ 25ಕ್ಕೆ ಈ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಬನ್ನಿ ಈ ಸಿನಿಮಾದ ಕುರಿತಾಗಿ ಒಂದಷ್ಟು ಮಾತುಕತೆ ಆಡೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮ್ಯಾಮ್, ನೀವು ಹೇಗಿದ್ದೀರಾ? ನಾನು ಆರಾಮಿದ್ದೀನಿ. ಫಸ್ಟ್ ಆಫ್ ಆಲ್ ಅದ್ಭುತವಾಗಿ ಕಾಣಿಸ್ತಾ ಇದ್ದೀರಾ, ತುಂಬ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ ವೃಷಭ ಸಿನಿಮಾದಲ್ಲಿ. ಫಸ್ಟ್ ಆಫ್ ಆಲ್ ಆಸ್ ಅನ್ ಆ್ಯಕ್ಟರ್ ನೀವು ಹೇಗೆ ಪ್ರಿಪ್ರೇಷನ್ಸ್ ಮಾಡ್ಕೊಂಡ್ರಿ ಈ ಒಂದು ಪಾತ್ರಕ್ಕೆ ಎಸ್ಪೆಷಲಿ? ಈ ಸಿನಿಮಾ ನನಗೆ ಅವಕಾಶ ಸಿಕ್ಕಿದಾಗ ನನಗೆ 1 ತಿಂಗಳಿತ್ತು ಶೂಟ್ ಶುರು ಆಗೋ ಮುಂಚೆ. ಸೊ ನಾನು ಜಾಸ್ತಿ ಇದೆ ಭಾಷೆ ಗೊತ್ತಿಲ್ಲದಕ್ಕೆ ಅದ್ರ ಮೇಲೆ ಫೋಕಸ್ ಇತ್ತು. ಬಟ್ ಜಾಸ್ತಿ ಆ್ಯಕ್ಷನ್ ಇದೆ ಈ ಸಿನಿಮಾಲಿ. ಒಂದು 5 ಆ್ಯಕ್ಷನ್ ಸೀನ್ ನಾನು ಮಾಡಿದ್ದೀನಿ. ಸೊ ಅದರಲ್ಲಿ ಅದು ಜಿಮ್ನಾಸ್ಟಿಕ್ಸು ಅದೆಲ್ಲ ಆ್ಯಕ್ಷನ್ ಟ್ರೈನಿಂಗ್ ಮಾಡಿದ್ರು. ಸೊ ಅದಕ್ಕೆ ಜಾಸ್ತಿ ಪ್ರಿಪ್ರೇಷನ್ ಇತ್ತು. ಆ್ಯಕ್ಚುಲಿ ಮೋಹನ್ ಲಾಲ್ ಸರ್ ಬಗ್ಗೆ ನಾನು ಮಾತಾಡಬೇಕಾದ್ರೆ ಒನ್ ಆಫ್ ದಿ ಪರ್ಫೆಕ್ಟ್ ಆ್ಯಕ್ಟರ್ ಅಂತ ಅವ್ರನ್ನ ಹೇಳ್ತಾರೆ. ಅಂದರೆ ಅವ್ರ ಪರ್ಫಾರ್ಮೆನ್ಸಸ್ ಆರ್ ನೋನ್ ಫಾರ್ ಆ್ಯಕ್ಚುಲಿ ಎಮೋಷನಲ್ ಆನೆಸ್ಟಿ ಅಂತ ಹೇಳ್ತಾರೆ. ಸೊ ಅಂಥ ಒಂದು ಲೆಜೆಂಡ್ರಿ ಆ್ಯಕ್ಟರ್ ಜೊತೆ ಅವಕಾಶ ತಮಗೆ ಸಿಕ್ತು 2ನೇ ಸಿನಿಮಾದ ಮೂಲಕನೇ. ಸೊ ಎಷ್ಟು ಖುಷಿ ಇದೆ ತಮಗೆ, ಮತ್ತು ಏನು ಹೇಳ್ತೀರಾ ಅವ್ರ ಬಗ್ಗೆ? ಹಾಂ ಮ್ಯಾಮ್, ಅದು ಆ್ಯಕ್ಚುಲಿ ನಾನು ತುಂಬ ನೋಡ್ತಾ ಇರ್ತೀನಿ. ಅವ್ರು ಹೆಂಗೆ ಕಣ್ಣಲ್ಲೇ ಅದು ಎಕ್ಸ್ಪ್ರೆಸ್ ಮಾಡ್ತಾರೆ. ಒಂದೊಂದು ಸಲ ಅವರು ಎಲ್ಲಿ ನೋಡೋದು ಅದೊಂದು ಅದರಲ್ಲೇ ಒಂದು ಕತೆ ಹೇಳೋ ಥರ ಅವರು ಒಂದು ಲುಕ್ಕಲ್ಲೇ ಅವರು ಅದು ಆ ಫೀಲಿಂಗ್ ಎಕ್ಸ್ಪ್ಲೇನ್ ಮಾಡಿಬಿಡ್ತಾರೆ. ಸೊ ಅದೆಲ್ಲ ಆ ಥರ ನಾನು ಯಾವತ್ತೂ ನೋಡಿರಲಿಲ್ಲ. ಅಂದರೆ ಫೇಸ್ ಟು ಫೇಸು ಈ ಥರ ನೋಡಿ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ತುಂಬ ಖುಷಿ ಆಗ್ತಾಯಿದೆ ನಮಗೆ. ಸಮರ್ಜಿತ್ ಸರ್, ಆ್ಯಕ್ಚುಲಿ ನೀವು ಮೋಹನ್ ಲಾಲ್ ಸರಿಂದ ಏನಾದರೂ ಒಂದು ಕಲ್ತಿದ್ದೀರಾ ಅಂದರೆ ಸೆಟ್ಸಲ್ಲಿ ಇವಾಗ ಸಾಕಷ್ಟು ದಿನ ಅವ್ರ ಜೊತೆ ನೀವು ಕಲ್ತಿದ್ದೀರಾ, ಏನಾದರೂ ಒಂದು ಅಂಶ ಕಲ್ತಿದ್ದೀರಾ ಅಂದರೆ ಏನದು ಅವರಿಂದ? ಸೊ ಅವ್ರ ಸಿಂಪ್ಲಿಸಿಟಿ ಹೇಳಬೇಕು. ಯಾಕಂದರೆ ಅವ್ರು ಹೇಗೆ ಒಬ್ಬರು ಸೂಪರ್ ಸ್ಟಾರ್ ಆದ್ರೂ ಸೆಟ್ಟಿಗೆ ಬಂದಾಗ ಎಲ್ಲರ ಹತ್ರನೂ ಮಾತಾಡಿಸ್ತಾರೆ. ಎಲ್ಲರ ಹತ್ರನೂ ಒಂದು ಅವ್ರು ಅಷ್ಟು ದೊಡ್ಡದಾಗಿರೋದಕ್ಕೆ ಒಂದು ತಂದೆ ಫೀಲಿಂಗ್ ಕೊಡ್ತಾರೆ ಎಲ್ಲರಿಗೂ. ಸೊ ನಾನೀಗ ಅವ್ರ ಮಗನ ಪಾತ್ರಕ್ಕೆ ಮಾಡ್ತಾಯಿದ್ರು ನಾನು ಮಾತ್ರ ಮಗನ ಫೀಲ್ ತೊಗೊಂಡಿರಲ್ಲ, ಎಲ್ಲರೂ ತೊಗೊಂಡಿರ್ತಾರೆ. ಸೊ ಅದೊಂದು ನಾನು ತುಂಬ ತುಂಬ ಇಷ್ಟಪಟ್ಟೆ. ಬಟ್ ನಟನೆ ಆಗಿರಲಿ, ಡ್ಯಾನ್ಸ್ ಆಗಿರಲಿ, ಆ್ಯಕ್ಷನ್ ಆಗಿರಲಿ, ಅವ್ರ ಟೈಮಿಂಗ್ ಹೆಂಗೆ ಮಾಡ್ತಾರೆ, ಅವ್ರ ಲುಕ್ಸ್ ಹೆಂಗೆ ಕೊಡ್ತಾರೆ, ಅವ್ರ ವಾಯ್ಸ್ ಹೆಂಗೆ, ಸೊ ಅದೆಲ್ಲ ನೋಡಿ ನಾನು ದೊಡ್ಡ ಫ್ಯಾನ್ ಆಗಿಬಿಟ್ಟಿದ್ದೀನಿ ಮ್ಯಾಮ್. ಹೌದು, ಆ್ಯಕ್ಚುಲಿ ಮನೆಯೇ ಮೊದಲ ಪಾಠಶಾಲಾ ಅಂತ ಹೇಳ್ತಾರೆ. ಸೊ ತಮ್ಮ ಮನೆಯೇ ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್ನು. ಸೊ ನಿಮ್ಮ ತಂದೆಯಿಂದ ನೀವು ಕಲ್ತಂಥ ಪಾಠಗಳು ಇವತ್ತು ಇಂಡಸ್ಟ್ರಿನಲ್ಲಿ ನೀವು ಸಸ್ಟೈನ್ ಆಗೋದಕ್ಕೆ ಏನೆಲ್ಲ ಹೆಲ್ಪ್ ಮಾಡಿದೆ, ಯಾವ ರೀತಿ ಹೆಲ್ಪ್ ಆಗಿದೆ ಅಂತ? ಅದೇ ನಾನು ನಿಜವಾಗ್ಲೂ ತುಂಬ ಅದೃಷ್ಟವಂತ. ಯಾಕಂದರೆ ನಮ್ಮ ಅಪ್ಪ ಅಷ್ಟು ಸಪೋರ್ಟ್ ಮಾಡ್ತಾರೆ ಸಿನಿಮಾ ಆಗಿರಲಿ ಎಲ್ಲದರಲ್ಲೂ. ಆಮೇಲೆ ಅವರು ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇರೋದಕ್ಕೆ ನಾನು ಯಾವಾಗಲೂ ಅವ್ರಿಗೆ ಏನು ಬೇಕಾದ್ರೂ ಕೇಳ್ಬೋದು ಸಿನಿಮಾ ಬಗ್ಗೆ. ಸೊ ಅವ್ರು ಯಾವಾಗಲೂ ನನಗೆ ಆ ಪಾಠ ಹೇಳ್ಕೊಡ್ತಾರೆ. ಅದು ತುಂಬ ಖುಷಿಯಾಗುತ್ತೆ ನನಗೆ, ಅವ್ರು ಯಾವಾಗಲೂ ಹಂಗಿದ್ದಾರೆ ಅಂತ. ಸೊ ನಮ್ಮ ಇಡೀ ಫ್ಯಾಮ್ಲಿ ಆ ಸಪೋರ್ಟ್ ಕೊಡ್ತಾರೆ. ಸೊ ಅದು ಎಷ್ಟೊಂದು ಜನಕ್ಕೆ ಇರಲ್ಲ. ನನಗೆ ಈ ಸಿನಿಮಾ ಮತ್ತು ನಮ್ಮ ಫ್ಯಾಮ್ಲಿ ಅದೆಲ್ಲ ಸಪೋರ್ಟ್ ಇರೋದಕ್ಕೆ ತುಂಬ ನಾನು ಅದೃಷ್ಟವಂತ ಅಂತ ಹೇಳ್ಕೊಬೋದು. ಇನ್ನೊಂದು ಕೇಳಲೇಬೇಕು, ನಂತ ಕಿಶೋರ್ ಸರ್ ಬಗ್ಗೆ ಆ್ಯಕ್ಚುಲಿ ಕೇಳಬೇಕು. ಅವರ ಡೈರೆಕ್ಷನಲ್ಲಿ ಆ್ಯಕ್ಟ್ ಮಾಡಿದಂಥ, ಬಿಕಾಸ್ ಅವರು ಕೂಡ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ನಮ್ಮ ಇಂಡಸ್ಟ್ರಿಗೆ ಕೊಟ್ಟಿರೋವಂಥವ್ರು. ಸೊ ಅವ್ರ ಜೊತೆ ವರ್ಕ್ ಮಾಡಿದಂಥ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ? ಅವ್ರು ಹೆಂಗಂದರೆ ಮ್ಯಾಮ್, ಅವ್ರೇನು ಎಕ್ಸ್ಪೆಕ್ಟ್ ಮಾಡ್ತಾರೋ ಅವರು 100% ಅದು ಅವರೇ ಮಾಡಿ ತೋರಿಸ್ಬೋದು. ಯಾಕಂದರೆ ಅವ್ರು ಬಂದು ನನಗೆ ಸ್ಟಾರ್ಟಿಂಗಲ್ಲಿ ನಾನು ಒಂದು ಆ್ಯಕ್ಷನ್ ಸೀನ್ ಇದ್ದಾಗ ನಾನು ಒಂದು ಸಟ್ಟಲಾಗಿ ಟ್ರೈ ಮಾಡಿದ್ರೆ ಹಂಗೇನೋ ನಂದೇನೋ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಬೇರೆ ಇರ್ಬೋದು. ಬಟ್ ಅವ್ರು ಬಂದು ಅದು ಕ್ಯಾಮ್ರಾ ಮುಂದೆ ಬಂದು ಅವರೇ ಅದನ್ನು ತೋರಿಸಿ ಹಿಂಗೆ ಬರಬೇಕು ಅಂತ ಅದು ಇದು ಕೊಡ್ತಾರೆ. ಸೊ ಅದಕ್ಕೆ ಅವ್ರು ಹಾಗೆ ಪಾಠ ಹೇಳ್ಕೊಟ್ಟು ಹೋಗಿದ್ದು. ತುಂಬ ಕಲ್ತಿದ್ದೀನಿ ಅವರಿಂದ ಸಿನಿಮಾ ಬಗ್ಗೆ. ಆ್ಯಂಡ್ ಫೈನಲಿ ಮಲಯಾಳಂ ಎಷ್ಟು ಚಾಲೆಂಜಿಂಗ್ ಆಗಿತ್ತು, 1-2 ಏನಾದರೂ ಒಂದು ಲೈನ್ಸ್ ಹೇಳ್ಬೋದಾ ಅಂತ? ಅಂದರೆ ಮಲಯಾಳಂ ಎಷ್ಟು ಚಾಲೆಂಜಿಂಗ್ ಆಗಿತ್ತು ತಾವು ಮಾತಾಡೋದಕ್ಕೆ, 1-2 ಲೈನ್ ನಮಗೋಸ್ಕರ ಹೇಳ್ಬೋದಾ ಅಂತ? ಅದಕ್ಕೆ ನಾನು ಮಲಯಾಳಂ ನನಗೆ ಕಲಿಸಿರೋರು ಶಂಕರ್ ಸರು, ಅವರು ಒಬ್ಬರು ದೊಡ್ಡ ಡೈರೆಕ್ಟ್ರು ಮಲಯಾಳಮಲ್ಲಿ. ಅವರು ಬಂದು ನನಗೆ ಆ ಮಲಯಾಳಂ ಸ್ಕ್ರಿಪ್ಟ್ ಕೊಡ್ತಾ ಇದ್ದಿದ್ದು, ಇಲ್ಲ ಡೈಲಾಗ್ಸ್ ನನಗೆ ಸ್ವಲ್ಪ ಕಷ್ಟ ಆಗೋದ್ರಿಂದ ಅವರು ಸ್ವಲ್ಪ ಈಸಿ ಮಾಡಿಕೊಡ್ತಾ ಇದ್ದಿದ್ದು. ಆಮೇಲೆ ಅಫ್ಕೋರ್ಸ್ ಲಾಲ್ ಸರ್ ಕೂಡ ಅವರೇ ಬಂದು ನನ್ನ ಜೊತೆ ರಿಹರ್ಸಲ್ ಮಾಡಬೇಕಾದ್ರೆ ಅವರೇ ಚೂರು ತಿಂತಾಯಿದ್ರು. ಆಮೇಲೆ ನೀನು ಹಿಂಗೂ ಹೇಳ್ಬೋದು ಅಂತ ಅವರು ಹೇಳ್ಕೊಡ್ತಾಯಿದ್ರು. ಹಿಂಗೆ ಹೇಳಿ ನಾನು ಕನ್ನಡದಲ್ಲಿ ಬರ್ಕೊಂಬಿಟ್ಟೆ. ಅದು ಆವಾಗ ಹಂಗೆ ಹೇಳೋಕ್ಕೆ ನನಗೆ ಈಸಿ ಆಗ್ತಾಯಿತ್ತು. ಕನ್ನಡದಲ್ಲಿ ಬರೆದಾಗ ಆವಾಗ ಅದು ಹಿಂಗೆ ಪ್ರೊನೌನ್ಸಿಯೇಷನ್ನು ಅದೆಲ್ಲ ಅದೇ ಹೆಲ್ಪ್ ಆಯಿತು. ಫೈನಲಿ ಸಮರ್ಜಿತ್ ಅವರೇ, ತಮ್ಮ ಇವಾಗ ಸೆಕೆಂಡ್ ಸಿನಿಮಾನೇ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಮಾಡ್ತಿದ್ದೀರಾ. ನೆಕ್ಸ್ಟ್ ಅಪ್ಕಮಿಂಗ್ ಸಿನಿಮಾದಲ್ಲಿ ನಿಮ್ಮ ಸ್ಟೋರಿ ಸೆಲೆಕ್ಷನ್ ಆಬ್ವಿಯಸ್ಲಿ ತುಂಬ ಬೇರೆ ರೀತಿ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದಾ ನಾವೆಲ್ಲನೂ? ನನಗೆ ಗೊತ್ತಿಲ್ಲ ಎಲ್ಲ ನನಗೆ ಈ ಸಿನಿಮಾನ ಹೆಂಗೆ ಬಂದಾಗ ಗೊತ್ತಿಲ್ಲ. ಬಟ್ ಅದು ನೆಕ್ಸ್ಟು ನಾನು ಇನ್ನೂ ಚೆನ್ನಾಗಿ ಒಳ್ಳೆ ಸಿನಿಮಾನೇ ಕೊಡಬೇಕು ನಮ್ಮ ಜನರಿಗೆ ಅಂತ ನಾನು ಆಸೆ ಪಡ್ತಾಯಿದ್ದೀನಿ. ಆಲ್ ದ ವೆರಿ ಬೆಸ್ಟ್. ತುಂಬ ಒಳ್ಳೆಯದಾಗಲಿ ತಮಗೆ. ಇನ್ನೂ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಮುಖಾಂತರ ನಮ್ಮ ಮುಂದೆ ಬರ್ತಾರೆ, ಹಿಂಗೆ ಎಂಟರ್ಟೈನ್ ಮಾಡ್ತಾಯಿರಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಸೊ ಇದೇ ಡಿಸೆಂಬರ್ 25ಕ್ಕೆ ವೃಷಭ ಸಿನಿಮಾ ನಮ್ಮೆಲ್ಲರೂ ಮುಂದೆ ಬರ್ತಾಯಿದೆ. ನಾವೆಲ್ಲರೂ ಕೂಡ ಈ ಸಿನಿಮಾವನ್ನು ಥಿಯೇಟ್ರಿಗೆ ಹೋಗಿ ಸಿನಿಮಾವನ್ನು ನೋಡೋಣ.